ಐ ಬಿ ಸೆಕ್ಯೂರಿಟಿ ಅಸಿಸ್ಟೆಂಟ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ಯಾಟರ್ನ ಮತ್ತು ಈ ಹುದ್ದೆಗಳಿಗೆ ಒಂದು ಸಿಲೆಬಸ್ ಡೀಟೇಲ್ಸನ್ನು ಇಂದಿನ ಈ ವಿಡಿಯೋದಾಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ನೋಡೋದ ಇದಕ್ಕೆ 3 ರೀತಿ ಒಳಗೆ ಎಕ್ಸಾಮ್ ನಡಿತೈತಿ. ಅಂದ್ರೆ ಟಿಯರ್ 1 ಅದು ಅಬ್ಜೆಕ್ಟಿವ್ ಟೈಪ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತೈತಿ. ಆನಂತರ ಟಿಯರ್ 2 ಡಿಸ್ಕ್ರಿಪ್ಟಿವ್ ಟೈಪ್ ಇರ್ತೈತಿ, ಅಂದರೆ ಎಕ್ಸ್ಪ್ಲನೇಷನ್ ಮಾಡಿ ಕಸ ಆನ್ಸರ್ ಬರೆದಿರ್ತೈತಿ. ಆನಂತರ ಟಿಯರ್ 3 ಒಳಗೆ ಇಂಟರ್ವ್ಯೂ ಇರ್ತೈತಿ, ಅಂದ್ರೆ ಪರ್ಸ್ನಾಲಿಟಿ ಟೆಸ್ಟ್ ಆಕೈತಿ. ಇದು 3 ರೀತಿ ಒಳಗೆ ಇವಾಕವು. ಇಲ್ಲೇ ಒಂದು ನಂಬರ್ ಆಫ್ ಕ್ವಶನ್ ನೋಡೋದಾದ್ರೆ ಟಿಯರ್ 1ಗೆ 100 ಕ್ವಶನ, ಆನಂತರ ಇದಕ್ಕೆ 1 ಅವರ್ ಟೈಮ್ ಇರ್ತೈತಿ. ಆನಂತರ ಟಿಯರ್ 2 ಕೂಡ 50 ಕ್ವಶನ 1 ಅವರ್ ಟೈಮ. ಆನಂತರ ಇಂಟರ್ವ್ಯೂಗೆ 50 ಮಾರ್ಕ್ಸ್ ಇಂಟರ್ವ್ಯೂ ನಡೀತೈತಿ. ಅದೇನು ಪರ್ಸ್ನಾಲಿಟಿ ಟೆಸ್ಟ್ ಇರ್ತೈತಿ, ಅದ್ರೊಳಗೇನು ಹೆಚ್ಚಿದನ್ನು ಮಾಡೋಂಗಿಲ್ಲ. ಆನಂತರ ಈ ಹುದ್ದೆಗಳಿಗೆ ಒಂದು ನೀವು ಎಕ್ಸಾಮ್ ಬರೆದ್ರೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರ್ತೈತಿ, ನೆನಪಿಟ್ಕೋರಿ. 1/4 ಇದ್ರೊಳಗೆ ಅಂದ್ರೆ 4 ತಪ್ಪಾರ 1 ಕರೆಕ್ಟ್ ಇದ್ದಿದ್ದು ಕೂಡ ರಾಂಗ್ ಆಕೈತಿ. ಈ ರೀತಿ ಇವಾಗ ಒಂದು ನೆಗೆಟಿವ್ ಮಾರ್ಕಿಂಗ್ ಕೂಡ ಈ ಹುದ್ದೆಗಳಿಗೆ ಐತಿ. ಆನಂತರ ಈ ಹುದ್ದೆಗಳಿಗೆ ಒಂದು ಸಿಲೆಬಸ್ ಡೀಟೇಲ್ಸನ್ನು ನೋಡೋದಾದ್ರೆ ಮೊದಲನೇ ಬರ್ತೈತಿ ಜನರಲ್ ಅವೇರ್ನೆಸ್ ಆ್ಯಂಡ್ ಸ್ಟಡೀಸ್ ಅಂತೇಳಿ. ಇದ್ರೊಳಗೆ ನಾವು ಟಾಪಿಕನ್ನು ನೋಡೋದಾದ್ರೆ ಮತ್ತು ಈ ಹುದ್ದೆಗಳಿಗೆ ನಾವು ಒಂದು ಸಿಲೆಬಸ್ ಡೀಟೇಲ್ಸನ್ನು ತಿಳ್ಕೊಳ್ಳೋದಾದ್ರೆ ಮೊದಲನೇಕ ಜನರಲ್ ಅವೇರ್ನೆಸ್ ಆ್ಯಂಡ್ ಸ್ಟಡೀಸ್ ಅಂತ ಬರ್ತೈತಿ. ಇದ್ರೊಳಗೆ ಟಾಪಿಕ್ಸ್ಗಳ ಕರೆಂಟ್ ಅಫೇರ್ಸ, ಆನಂತರ ಬುಕ್ಸ್ ಆ್ಯಂಡ್ ಆಥರ್ಸ, ಆವಾಗ ಅವಾರ್ಡ್ಸ್ ಆ್ಯಂಡ್ ಮತ್ತು ರಿಕಗ್ನೈಸೇಷನ್ಸ, ಆನಂತರ ಜಿಯೋಗ್ರಫಿ, ಹಿಸ್ಟ್ರಿ, ಪೊಲಿಟಿಕಲ್, ಎಕನಾಮಿಕ್ಸ, ಆನಂತರ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಆನಂತರ ಬಯಾಲಜಿ, ಆ ಬಳಿಕ ಮತ್ತು ಎನ್ವಿರಾನ್ಮೆಂಟಲ್ ಇಶ್ಯೂಸ, ಆ ಬಳಿಕ ಸ್ಪೋರ್ಟ್ಸ್ ಆ್ಯಂಡ್ ರಿಕ್ರಿಯೇಷನ್ನ, ಆನಂತರ ಇನ್ವೆನ್ಷನ್ಸ್ ಆ್ಯಂಡ್ ಡಿಸ್ಕವರೀಸ, ಆ ಬಳಿಕ ಬೇಸಿಕ್ ಆಫ್ ಕಂಪ್ಯೂಟರ್ ಸೈನ್ಸ, ಆ ಬಳಿಕ ಟ್ರೇಡ್ ಆ್ಯಂಡ್ ಇಂಡಸ್ಟ್ರಿಯಲ್ ಅವೇರ್ನೆಸ್ಸ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಇವಾಗಿದ್ದು ಅಂದ್ರೆ ಜನರಲ್ ಅವೇರ್ನೆಸ್ ಸ್ಟಡೀಸ್ ಸಂಬಂಧಪಟ್ಟಂಥ ವಿಷಯಗಳಾಗಿದ್ದು. ಆನಂತರ ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಒಳಗೆ ಅಂದ್ರೆ ಇದ್ರೊಳಗೆ ಮ್ಯಾಥ್ಸನ್ನು ಬರ್ತೈತಿ. ನಂಬರ್ ಸಿಸ್ಟಮ್ಮ, HCM, ಆವಾಗ LCM, ಸಿಂಪ್ಲಿಫಿಕೇಷನ್ ಟೆಕ್ನಿಕ್ ಯೂಸ, ಆನಂತರ ಒಂದು ರೇಷಿಯೋ ಆ್ಯಂಡ್ ಪ್ರಪೋರ್ಷನ್, ಆವಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಕ್ಯಾಲ್ಕುಲೇಷನ್, ಆವಾಗ ಎವರೇಜ, ಟೈಮ್ ಆ್ಯಂಡ್ ಸ್ಪೀಡ, ಡಿಸ್ಟೆನ್ಸ, ಆವಾಗ ಟೈಮ್ ಆ್ಯಂಡ್ ವರ್ಕ, ಆವಾಗ ಪರ್ಸೆಂಟೇಜ್ ಆ್ಯಂಡ್ ಪಾರ್ಟ್ನರ್ಶಿಪ್, ಆವಾಗ ಮೆನ್ಸುರೇಷನ್, ಅದ್ರೊಳಗೆ ಏರಿಯಾ ಮತ್ತು ವಾಲ್ಯೂಮ್ ಸಂಬಂಧಪಟ್ಟಂಥ ಕ್ವಶನ್ಗಳು ಬರ್ತಾವೆ. ಆನಂತರ ಕ್ಲಾಕ ಮತ್ತು ಕ್ಯಾಲೆಂಡರ್ಸ, ಬೋರ್ಡ್ಸ ಆ್ಯಂಡ್ ಸ್ಟ್ರೀಮ್ಸ, ಆನಂತರ ಸಿಂಪಲ್ ಆ್ಯಂಡ್ ಕಂಪೌಂಡ್ ಇಂಟ್ರೆಸ್ಟ್. ಇದು ಒಂದು ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಅಂದರೆ ಮ್ಯಾಥ್ಸಿಗೆ ಸಂಬಂಧಪಟ್ಟಂಥ ಇವದು. ಆನಂತರ ನೋಡ್ತಾವೆ ನಾವು ಲಾಜಿಕಲ್ ಆ್ಯಂಡ್ ಅನಾಲಿಟಿಕ್ ರೀಸನಿಂಗ್ ಅಂತೇಳಿ. ಅಂದ್ರೆ ರೀಸನಿಂಗನ್ನು ಸಿಂಪಲಾಗಿ ಇದ್ರ ಅರ್ಥ ಏನು ಭಾಳಿಲ್ಲ. ಅದು ಇದ್ರೊಳಗೆ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ರೀಸನಿಂಗ, ಆವಾಗ ಸಿರೀಸ್ ಆ್ಯಂಡ್ ಅನಾಲಜೀಸ, ಆವಾಗ ಆಡ್ ಆನ್ ಔಟ ಅಂದ್ರೆ ಒಂದು ಇದನ್ನು ಕಂಡು ಹಿಡಿದು. ಆನಂತರ ಬ್ಲಡ್ ರಿಲೇಷನ್ ಪ್ರಾಬ್ಲಮ್ಸ್ ಬರ್ತಾವೆ, ಕೋಡಿಂಗ್ ಡಿಕೋಡಿಂಗ್ ಬರ್ತಾವೆ, ಆವಾಗ ಡೈರೆಕ್ಷನ್ ಆ್ಯಂಡ್ ಸೀಕ್ವೆನ್ಸ್ ಟೆಸ್ಟ್ ಬರ್ತೈತಿ, ಆವಾಗ ಸಿಲಾಲಿಸಮ್, ಆವಾಗ ಲಾಜಿಕಲ್ ಒಂದು ಕನ್ಕ್ಲೂಷನ್ನ. ಇದ್ರ ಮ್ಯಾಗ ಕೂಡ ಒಂದಷ್ಟು ಕ್ವಶನ್ಗಳು ನೋಡ್ಬೋದು ನಾವು. ಆನಂತರ ನೆಕ್ಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಮ್ಯಾಗ ಇಂಗ್ಲೀಷ್ ಲ್ಯಾಂಗ್ವೇಜ್ ತಿಳ್ಕೊಳ್ಳೋದಾದ್ರೆ ಸಿನೋನಿಮ್ ಆ್ಯಂಡ್ ಅಂಟೋನಿಮ್ಸ, ಆನಂತರ ವೊಕ್ಯಾಬುಲರಿ, ಆನಂತರ ಗ್ರಾಮರ, ಆವಾಗ ಎರರ್ ಸ್ಪಾಟಿಂಗ್ ಇದಂದ್ರೆ ಈಸಿ ಇರ್ತೈತಿ. ಆವಾಗ ಕ್ಲೋಸ್ ಟೆಸ್ಟ್, ಫಿಲ್ ಇನ್ ದಿ ಬ್ಲಾಂಕ್ಸ, ಆನಂತರ ಪ್ಯಾರಾಜಂಬಲ, ಆಬಳಕ ಐಡೋಮ್ಸ ಆ್ಯಂಡ್ ಪ್ರೇಸಸ್, ಆವಾಗ ರೀಡಿಂಗ್ ಕಂಪ್ರಿಷನ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಇವಾಗಿದ್ದು ಇಷ್ಟು ಒಂದು ಇದ್ರೊಳಗೆ ನಿಮ್ಗೆ ಒಂದು IB ಎಕ್ಸಾಮ್ ಒಳಗೆ ನೋಡಕ್ಕೆ ಸಿಗ್ತಾವೆ. ಇವನ್ ಬಿಟ್ಟು ಏನು ಹೊರಗಿನ ಯಾವ ಬರೋದಿಲ್ಲ, ಏನು ಡಿಸ್ಕಷನ್ ಮಾಡಿದಿಲ್ಲ ಇದ್ರ ಮ್ಯಾಗ ಬರ್ತಾವೆ. ಇದಾಗಿತ್ತು ಇದ್ರ ಕುರಿತಂತೆ ಒಂದು IB ಒಂದು ಸಿಲೆಬಸ್ ಮತ್ತು ಎಕ್ಸಾಮ್ ಪ್ಯಾಟರ್ನ್ ಕುರಿತಂತೆ ಒಂದು ವಿಡಿಯೋ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿರಿ.